ನಮಸ್ಕಾರ. ಜೀನಿಯಸ್ ಕಷ್ಟಕರ ಕೆಲಸವನ್ನು ಸರಳವಾಗಿಸುವುದು ಅದೇ ಟ್ಯಾಲೆಂಟ್ ಮತ್ತು ಅಸಂಭವವನ್ನು ಸುಲಭವಾಗಿಸುವವರು ಅವರೇ ಜೀನಿಯಸ್. ಮತ್ತು ಅದೇ ರೀತಿ ಅಸಾಧ್ಯವನ್ನು ಸಾಧ್ಯ ಮಾಡುವ ಜೀನಿಯಸ್ ನಾವು ನಿಮಗೆ ಭೇಟಿ ಮಾಡಿ ಕೊಡಿಸ್ತೀವಿ ಈ ವೇದಿಕೆ ಮೂಲಕ. ನಾನು ಆನಂದ್ ನರಸಿಂಹನ್, ನಿಮ್ಮ ಹೋಸ್ಟ್. ನಾನು ಈ ಅವಿಸ್ಮರಣೀಯ ಪ್ರಯಾಣದ ಸೂತ್ರಧಾರ. ವೆಲ್ಕಮ್ ಟು ಬೈಜೂಸ್ ಯಂಗ್ ಜೀನಿಯಸ್. ದೇಶದ ಮೂಲೆ ಮೂಲೆಗಳಿಂದ ಹುಡುಕಿ ತೆಗೆದ ಕೆಲವು ಯಂಗ್ ಜೀನಿಯಸ್ ನಲ್ಲಿ ಕೆಲವು ವಿಶೇಷರನ್ನು ನಮ್ಮ ಸ್ಪೆಷಲ್ ಜೂರಿಯವರು ಆಯ್ಕೆ ಮಾಡಿದ್ದಾರೆ. ಅದರಲ್ಲಿದ್ದಾರೆ ಪ್ರಸಿದ್ಧ ಕ್ಲಾಸಿಕಲ್ ಡಾನ್ಸರ್ ಮಲ್ಲಿಕಾ ಸಾರಾಭಾಯ್, ಇಂಡಿಯನ್ ಹಾಕಿ ಟೀಮ್ ನ ಫಾರ್ಮರ್ ಕ್ಯಾಪ್ಟನ್ ಸರ್ದಾರ್ ಸಿಂಗ್, ಪ್ರಖ್ಯಾತ ಜರ್ನಲಿಸ್ಟ್ ಸಿರಿನ್ ಬಾನ್ ಮತ್ತು ಮಣಿಪಾಲ್ ಗ್ರೂಪ್ ಆಫ್ ಎಜುಕೇಶನ್ ನ ಚೇರ್ಮನ್ ಪದ್ಮಶ್ರೀ ಮೋಹನ್ದಾಸ್ ಪೈ, ನೀತಿ ಆಯೋಗದ ಸಿಇಒ ಅಮಿತಾಬ್ ಕಾಂತ್. ಯಂಗ್ ಜೀನಿಯಸ್ ನ ಜೂರಿಯನ್ನ ಚೇರ್ ಮಾಡೋದು ತುಂಬಾ ಹೆಮ್ಮೆಯ ವಿಷಯ. ಇವೆಲ್ಲ ಮಕ್ಕಳು ನಮ್ಮ ಫ್ಯೂಚರ್ ಲೀಡರ್ಸ್, ಚೇಂಜ್ ಮೇಕರ್ಸ್, ಥಿಂಕರ್ಸ್ ಮತ್ತು ವಿಷನರೀಸ್ ಆಗಿದ್ದಾರೆ. ಇವರನ್ನು ನೋಡಿ ನನಗೆ ನಂಬಿಕೆಯಾಗಿದೆ. ಅಂದ್ರೆ ನಮ್ಮ ದೇಶದ ಭವಿಷ್ಯ ತುಂಬಾ ಸುರಕ್ಷಿತ ಕೈಗಳಲ್ಲಿದೆ ಎಂದು. ಬೈಜೂಸ್ ಜೀನಿಯಸ್ ನ ಪ್ರತಿ ಎಪಿಸೋಡ್ ನಲ್ಲಿ ನಾವು ಭೇಟಿಯಾಗೋಣ ಕೆಲವು ಯಂಗ್ ಜೀನಿಯಸ್ ರನ್ನ. ಇವರ ವಯಸ್ಸು ಚಿಕ್ಕದು, ವೈಶಿಷ್ಟ್ಯಗಳು ದೊಡ್ಡವು. ಈ ಜೀನಿಯಸ್ ಬೇರೆ ಬೇರೆ ಫೀಲ್ಡ್ ನವರು, ಇವರ ಅಬಿಲಿಟೀಸ್ ಬೇರೆ ಬೇರೆ, ಬಟ್ ದೇ ಹ್ಯಾವ್ ಸಮಥಿಂಗ್ ಇನ್ ಕಾಮನ್. ಇವರೆಲ್ಲರೂ ಅನನ್ಯ, ಅದ್ಭುತ, ಅಸಾಮಾನ್ಯರು. ಅವಾರ್ಡ್ಸ್, ಅಕೋಲೇಟ್ಸ್, ಹೀಗೆ ಅನೇಕ ಪ್ರಕಾರದ ರೆಕಾರ್ಡ್ಸ್ ಜೊತೆಗೆ ಇವರಲ್ಲೊಂದು ಸ್ಪಾರ್ಕ್ ಇದೆ. ಅವರನ್ನ ಭೇಟಿ ಆಗ್ತಲೇ ನೀವು ತಿಳಿಯುವಿರಿ. ವೆಲ್ಕಮ್ ಟು ಬೈಜೂಸ್ ಯಂಗ್ ಜೀನಿಯಸ್. 7 ವರ್ಷದ ವಯಸ್ಸಲ್ಲಿ ನೀವೆಂದು ಯೋಚಿಸಿದ್ರೆ ಇಂಟರ್ನ್ಯಾಷನಲ್ ಮ್ಯಾರಥಾನ್ ಓಡಕ್ಕಾಗಬಹುದು ಅಥವಾ ರನ್ನಿಂಗ್ ನಲ್ಲಿ ಹೊಸ ರೆಕಾರ್ಡ್ ಮಾಡಬಹುದು. ನಮ್ಮ ಮೊದಲ ಯಂಗ್ ಜೀನಿಯಸ್ ಎಲ್ಲವನ್ನೂ ಕೂಡ ಜಗತ್ತಿಗೆ ಮಾಡಿ ತೋರಿಸಿದಾಳೆ, ಅದು 7 ವರ್ಷ ವಯಸ್ಸಲ್ಲಿ. ಇವರು 800 ಮೀಟರ್, 1500 ಮೀಟರ್, 3000 ಮೀಟರ್ ನ ರೇಸ್ ಗೆದ್ದಿದ್ದಾರೆ. ನ್ಯಾಷನಲ್ ಲೆವೆಲ್ ನಲ್ಲಿ ಗೋಲ್ಡ್ ಮತ್ತು ಅತ್ಯಂತ ಕಡಿಮೆ ಸಮಯದಲ್ಲಿ 3 ಕಿಲೋಮೀಟರ್ ಓಡುವ ರೆಕಾರ್ಡ್ ಮಾಡಿದ್ರು. ಅವರ ಹೆಸರು ಹೌದು, ಅದು ಅಂಡರ್ 10 ಕ್ಯಾಟಗರಿಯಲ್ಲಿ. ಭೇಟಿ ಮಾಡೋಣ ಜೋಧ್ಪುರ್ನ ಗೂಡಾ ಬಿಷ್ಣೋಯ್ದಿಂದ 9 ವರ್ಷದ ಪೂಜಾ ಬಿಷ್ಣೋಯ್ ಅವರನ್ನ. ಯಾವುದೇ ರೇಸ್ ನ ಮೊದಲು ನಂದು ಒಂದೇ ಲಕ್ಷ್ಯ ಇರುತ್ತೆ, ಅದೇನಂದ್ರೆ ಫಿನಿಶಿಂಗ್ ಲೈನ್ಗೆ ಮೊದಲು ತಲುಪೋದು. ಹಾಯ್, ನನ್ನ ಹೆಸರು ಪೂಜಾ ಬಿಷ್ಣೋಯ್. ನಾನು ಜೋಧ್ಪುರ್ನಿಂದ 30 ಕಿಲೋಮೀಟರ್ ದೂರದ ಗುಡ್ಡ ಬಿಷ್ಣೋಯ ಹಳ್ಳಿಯಲ್ಲಿ ಇರುತ್ತೇನೆ. ನಾನಿವಾಗ 2024 ಒಲಿಂಪಿಕ್ ಆಗಿ ತಯಾರಿ ಮಾಡ್ತಿದ್ದೀನಿ. ಅದಕ್ಕಾಗಿಯೇ ನಾನು ದಿನಾಲೂ 8 ಗಂಟೆ ಪ್ರಾಕ್ಟೀಸ್ ಮಾಡ್ತೀನಿ, ಡಯಟ್ ಫಾಲೋ ಮಾಡ್ತೀನಿ, ಮತ್ತೆ ನಾನು ಟಿವಿ ಎಲ್ಲ ನೋಡೋದಿಲ್ಲ. ಇಷ್ಟು ಚಿಕ್ಕ ಹುಡುಗಿಯಾದ್ರೂ ಅವಳು ತನ್ನ ಡಯಟ್ ಬಗ್ಗೆ ತುಂಬಾ ಗಮನ ಇಡ್ತಾಳೆ. ಅವಳು ಡಯಟ್ ಬಿಟ್ಟು ಮತ್ತೇನು ತಿನ್ನುವುದಿಲ್ಲ, ಏನ್ ಬರ್ದಿದೆಯೋ ಅದನ್ನೇ ತಿಂತಾಳೆ. ಈ ನನ್ನ ಕೋಚು ನನ್ನ ಸೋದರ ಮಾಮಾನೇ, ಮತ್ತೆ ನಾನು ಅವರ ಜೊತೆನೆ ಇರ್ತೀನಿ. ಇವಾಗ ನನಗೆ ನನ್ನ ಕೋಚ್ ಮತ್ತು ವಿರಾಟ್ ಕೊಹ್ಲಿಯ ಫೌಂಡೇಶನ್ ಇಬ್ರದ್ದು ಸಪೋರ್ಟ್ ಸಿಗ್ತಿದೆ. ನನ್ನ ಕೋಚ್ ನನ್ನ ಎಕ್ಸಸೈಸ್ ನ ವಿಡಿಯೋ ತೆಗಿತಾರೆ. ವಿರಾಟ್ ಕೊಹ್ಲಿ ಸರ್ ನನಗೆ ಫಾಲೋ ಮಾಡಿದ್ರು, ಮತ್ತೆ ಅವರು ನನಗೆ ಸಪೋರ್ಟ್ ಮಾಡಲು ಶುರು ಮಾಡಿದ್ರು. ನಂದು ಒಂದೇ ಮಂತ್ರ ಅಂದ್ರೆ ಸ್ಟೇ ಫಿಟ್, ವರ್ಕ್ ಹಾರ್ಡ್. ಹಲೋ 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 ಪೂಜಾ, ನೀವು ಅಲ್ಲಿಂದಲೂ ಓಡೋಡಿ ಬಂದ್ರಿ. ನನ್ಗನ್ಸು ನೀವು ಸೆಟ್ಟಿಂದಲೂ ಹೊರಗೆ ಓಡಿ ಹೋಗ್ತೀರಿ ಅಂತ. ಬನ್ನಿ ಕೂತ್ಕೊಳ್ಳಿ. ನಿಮ್ ವಯಸ್ಸೆಷ್ಟು? ನಾನಿವಾಗ 9 ವರ್ಷದವಳು. ಈವರೆಗೆ ನೀವು ಎಷ್ಟು ಮೆಡಲ್ಸ್ ಗೆದ್ರಿ? ಇದುವರೆಗೆ ನಾನು ತುಂಬಾ ಮೆಡಲ್ಸ್ ಗೆದ್ದಿದ್ದೀನಿ. ನಾನು 5 ವರ್ಷ ಇದ್ದಾಗ 6 ಪ್ಯಾಕ್ಸ್ ಆಬ್ ಮಾಡ್ಕೊಂಡಿದ್ದೆ. ನಾನು 6 ವರ್ಷ ಇದ್ದಾಗ 10 ಕಿಲೋಮೀಟರ್ 48 ಮಿನಿಟ್ಸ್ ನಲ್ಲಿ ಮುಗಿಸಿದ್ದೆ. ಮತ್ತೆ 8 ವರ್ಷ ಇದ್ದಾಗ 3 ಕಿಲೋಮೀಟರ್ 12 ನಿಮಿಷ 50 ಸೆಕೆಂಡ್ ನಲ್ಲಿ ಮುಗಿಸಿದ್ದೆ. ಅಬ್ಬಾ, ಅಂದ್ರೆ ನೀವು 3000 ಮೀಟರ್ 13 ಮಿನಿಟ್ ಅಲ್ಲಿ ಮುಗಿಸಿದ್ರಿ. ವಾವ್. ಆದ್ರೆ ಒಂದ್ ಮಾತು ಹೇಳಿ, ನೀವು ದಿನ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ? ನನ್ಗೆ ನಿಮ್ದು ಅದು ಟ್ರೈನಿಂಗ್ ರೂಟೀನ್ ಹೇಗಂತ ಹೇಳ್ತೀರಾ? ಎಷ್ಟು ಫಿಟ್ ಆಗಿದ್ದೀರಿ ನೀವು? ನಾನ್ ಬೆಳಿಗ್ಗೆ 3 ಗಂಟೆಗೆ ಹೇಳ್ತೀನಿ. 3 ಗಂಟೆಗೆ ಹೇಳ್ತೀರಾ? ಬೆಳಿಗ್ಗೆ 3 ಗಂಟೆಗೆ? ಹೌದು. ಆಮೇಲೆ ನಾನು 3 ರಿಂದ 7 ಗಂಟೆ ತನಕ ಪ್ರಾಕ್ಟೀಸ್ ಮಾಡ್ತೀನಿ. ಆಮೇಲೆ ನಾನು ಸ್ಕೂಲ್ ಹೋಗ್ತೀನಿ. ಮತ್ತೆ ಸಂಜೆ 4 ರಿಂದ 8 ಗಂಟೆ ತನಕ ಪ್ರಾಕ್ಟೀಸ್ ಮಾಡ್ತೀನಿ. ಬೆಳಿಗ್ಗೆ 4 ಗಂಟೆ, ಸಂಜೆ 4 ಗಂಟೆ. ಇಷ್ಟು ಫಿಟ್ 9 ವರ್ಷದ ಪೂಜಾ ಬಿಷ್ಣೋಯ್ ಡಯಟ್ ಏನು ಸರಿ ಹೇಳಿ, ನಾನು ಕೇಳ್ತಿದ್ದೀನಿ. ನನ್ನ ಡಯಟ್ ನಾನು ಬೆಳಿಗ್ಗೆ ಹೇಳ್ತೀನಿ, ಪ್ರಾಕ್ಟೀಸ್ ನ ಮುಂಚೆ ಬಾಳೆಹಣ್ಣು ತಿಂತೀನಿ, ಆಮೇಲೆ 12-20 ಖರ್ಜೂರ ತಿಂತೀನಿ, ಮತ್ತೆ 2 ಅಂಜೀರ ತಿಂತೀನಿ. 2 ಅಂಜೀರ? ಮತ್ತೆ ನಿಂಬೆಹಣ್ಣು ಜ್ಯೂಸ್ ಕುಡಿತೀನಿ. ಲಿಂಬೆ ಜ್ಯೂಸ್? ಸರಿ. ಆಮೇಲೆ ಟ್ರೈನಿಂಗ್ ನ ನಂತರ ನಾನು ಅರ್ಧಕ್ಕಿಂತಲೂ ಕಡಿಮೆ ರಾಗಿ ರೊಟ್ಟಿ ಹೊಲ್ಕೊಂಡು, ಆಮೇಲೆ 1 ಬೌಲ್ ಪಲ್ಯ, ಮತ್ತೆ ಆಮೇಲೆ ಹೆಸರು, ಕಡ್ಲೆ,
ಮತ್ತೆ ಇದೆಲ್ಲ ತಿಂತೀನಿ. ಆಮೇಲೆ ಮತ್ತೆ ಬಾದಾಮ್ ತಿಂತೀನಿ 12. ಹಾ, ಆಮೇಲೆ 5-6 ಪಿಸ್ತಾ. ಹಾ ಮತ್ತೆ 2 ಅಕ್ರೋಡ್. ಹಾ ಹಾ, ಆಮೇಲೆ ಮತ್ತೆ 1 ಗ್ಲಾಸ್ ಹಾಲು. 1 ಗ್ಲಾಸ್ ಹಾಲು. ಹಾ. ನಿಮ್ಗೆ ಹೀಗನ್ಸ್ಲಿಲ್ವಾ ಈಗ ಸ್ವಲ್ಪ ಸಿಹಿ ತಿಂಡಿ ತಿನ್ಬೇಕು? ಇಲ್ಲ. ಅಲ್ದೆ ಚೋಲೆ ಪುರಿ ತಿನ್ಬೇಕು ಅಂತ? ಇಲ್ಲ. ಅಥವಾ ಪಾನಿಪುರಿ ತಿನ್ನೋಣ? ಇಲ್ಲ. ಮತ್ತೆ ಬೇಲ್ಪುರಿ ತಿನ್ನೋಣ? ನಿಮ್ಗನ್ಸ? ಇಲ್ಲ. ಯಾಕೆ? ನನ್ಗಂತೂ ವಿರಾಟ್ ಕೊಹ್ಲಿ ಸರ್ದು ಡಯಟ್ ಬಗ್ಗೆ ಅವರದ್ದು ಬಹಳ ದೊಡ್ಡ ರೋಲ್ ಇದೆ. ನಾನು ಯೋಚಿಸಿದೆ, ನಾನು ವಿರಾಟ್ ಕೊಹ್ಲಿ ಅವರಂತೆ ಡಯಟ್ ಗೋಲ್ ಇಡಬೇಕು. ಹೌದೌದು, ನೋಡಿದ್ರ 9 ವರ್ಷದ ಪೂಜಾ ಬಿಸ್ನೋಯಿಳಲ್ಲಿ ಇಷ್ಟು ಡಿಟರ್ಮಿನೇಷನ್ ಇದೆ, ವಿಲ್ ಪವರ್ ಇದೆ. ಇಷ್ಟೆಲ್ಲವನ್ನು ನೀವು ಯಾಕೆ ಮಾಡ್ತೀರಾ ಹೇಳಿ? ನಾನು 2024 ಒಲಿಂಪಿಕ್ ನಲ್ಲಿ ಗೋಲ್ಡ್ ಮೆಡಲ್ ಗೆಲ್ಲಲು. ಅಂದ್ರೆ ಅದು ಯೂತ್ ಒಲಿಂಪಿಕ್ಸ್ ಇದೆ ಅಲ್ಲ 2024ರಲ್ಲಿ. ನೀವು ದೇಶಕ್ಕಾಗಿ ಗೋಲ್ಡ್ ಮೆಡಲ್ ಗೆಲ್ಲ ಬಯಸ್ತೀರಾ? ಹಾ, ಅಂದ್ರೆ ನಿಮ್ಮ ರೋಲ್ ಮಾಡೆಲ್ಸ್ ಯಾರು? ಹಿಮಾ ದಾಸ್ ಮ್ಯಾಮ್, PT ಉಷಾ, ಮತ್ತೆ ದೂತಿ ಚಂದ್ ಇವರೆಲ್ಲರನ್ನು ಇಷ್ಟಪಡ್ತೀರಾ? ಇವರಲ್ಲಿ ಒಬ್ಬರನ್ನು ನಿಮ್ಗೆ ಮೀಟ್ ಮಾಡಿಸ್ತೀವಿ. ನಿಮ್ಗೊಂದು ಸರ್ಪ್ರೈಸ್ ಇದೆ, ಸರಿನಾ? ಸ್ವಾಗತಿಸಿ ಇಂಡಿಯಾದ 100 ಮೀಟರ್ ನ್ಯಾಷನಲ್ ಚಾಂಪಿಯನ್. ನೀವು ನೋಡಿ ಸ್ಕ್ರೀನ್ ನಲ್ಲಿ ಯಾರಿದ್ದಾರೆ? ದೂತಿ ಚಂದ್. ದೂತಿ ನಮಸ್ಕಾರ. ನೋಡಿ, ನಮ್ ಜೊತೆ 9 ವರ್ಷದ ಪೂಜಾ ಬಿಷ್ಣೋಯ್ ಇದ್ದಾರೆ. ನೀವಲ್ಲಿಂದ ನಮ್ಗೆ ಜೊತೆಯಾಗಿದ್ದೀರಿ ಒಡಿಸ್ಸಾದಿಂದ. ಮೊದ್ಲಾಗಿ ತಿಳಿಯ ಬಯಸ್ತೀನಿ, 9 ವರ್ಷದ ಪೂಜಾ ಬಿಷ್ಣೋಯ್ ತಮ್ಮ ಕತೆ ಹೇಳಿದ್ರು, ತನ್ನ ಟ್ರೈನಿಂಗ್, ತಮ್ಮ ಪ್ರಾಕ್ಟೀಸ್ ಬಗ್ಗೆ ಹೇಳಿದ್ರು. ನಿಮ್ಗೆ ನಿಮ್ದೇನಾದ್ರೂ ನೆನಪಾಯ್ತಾ ನಿಮ್ಮ ಬಾಲ್ಯದ್ದು? ಪೂಜಾಳ ಕತೆ ಕೇಳಿ ನನಗೂ ತುಂಬಾ ಖುಷಿ ಆಯ್ತು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಕನಸು ಕಾಣೋದು, 2024 ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿ ದೇಶಕ್ಕಾಗಿ ಮೆಡಲ್ ಪಡೆಯಬೇಕೆಂದು. ಅದಕ್ಕಾಗಿ ಈ ಮಗು ತುಂಬಾನೇ ಸ್ಯಾಕ್ರಿಫೈಸ್ ಮಾಡ್ತಿದೆ, ತುಂಬಾ ಪರಿಶ್ರಮ ಪಡ್ತಿದೆ. ನಂಗೆ ಪೂರ್ಣ ವಿಶ್ವಾಸವಿದೆ, ಭಗವಂತ ಇವರಿಗೆ ಎಲ್ಲಾ ದಿಕ್ಕಿನಿಂದಲೂ ಆಶೀರ್ವಾದ ನೀಡುವರು. ಭವಿಷ್ಯದಲ್ಲಿ ದೇಶದ ಹೆಸರನ್ನು ಬೆಳಗಿಸ್ತಾರೆ. ನಾನ್ ನಿಮ್ಮ ಬಳಿ ಕೇಳಿ ಬಯಸ್ತೀನಿ, ಏನಂದ್ರೆ ಒಳ್ಳೆಯ ಸ್ಪೋರ್ಟ್ಸ್ ಆಗಲು ಏನಾದ್ರೂ ಟಿಪ್ಸ್? ಮೊದ್ಲು ನಾನು ಮ್ಯಾರಥಾನ್ ರನ್ನರ್ ಆಗಿದ್ದೆ. ನಾನು ಹೈಯೆಸ್ಟ್ 20 ಕಿಲೋಮೀಟರ್ ಕವರ್ ಮಾಡಿದ್ದೀನಿ. ಮೊದಲು 400-800 ಮಾಡ್ತಿದ್ದೆ. ಈಗ ಕ್ರಮೇಣ 400-800ರಿಂದ 200ರಿಂದ 100ವರೆಗೆ ಬಂದಿದ್ದೀನಿ. ನಾನು ಇಂಟರ್ನ್ಯಾಷನಲ್ ಟ್ರೈನಿಂಗ್ ಮಾಡ್ತಿದ್ದಾಗ ಸುಮಾರು ದಿನವಿಡೀ ನನಗೆ 30 ನಿಮಿಷ, 40 ನಿಮಿಷ, 1 ಗಂಟೆ ಹೀಗೆ ಕಂಟಿನ್ಯೂಸ್ಲಿ ರನ್ ಮಾಡಬೇಕಾಗ್ತಿತ್ತು ನನಗೆ ಆ ಸಮಯದಲ್ಲಿ. ಇದು ಎಂಡ್ಯೂರೆನ್ಸ್ ಪವರ್ ಹೆಚ್ಚಿಸಲು ಮತ್ತು ಇದರ ಜೊತೆಗೆ ಆ ಸಮಯದಲ್ಲಿ ನಾನು ಡಯಟ್ ಕೂಡ ಚೆನ್ನಾಗಿ ತೆಗೆದುಕೊಳ್ತಿದ್ದೆ. ನೀವು ಹಾರ್ಡ್ ವರ್ಕೌಟ್ ಮಾಡ್ತಿದ್ದೀರಿ ಮತ್ತು ಅದ್ರ ಜೊತೆಗೆ ಡಯಟ್ ಕೂಡ ತಗೊಳ್ಳಿ. ಎಲ್ಲರ ಆಶೀರ್ವಾದ ನಿಮ್ ಜೊತೆಗಿದೆ. ಖಂಡಿತ ಒಲಿಂಪಿಕ್ ನಲ್ಲಿ ಭಾಗವಹಿಸಿ ಮೆಡಲ್ ಗೆಲ್ಲಿರಿ. ದೂತಿ, ತುಂಬಾ ತುಂಬಾ ಧನ್ಯವಾದ ನಮ್ ಜೊತೆ ಸಹಕರಿಸಿದ್ದಕ್ಕೆ. ಇಲ್ಲಿಯ ಬೈಜೂಸ್ ಯಂಗ್ ಜೀನಿಯಸ್ ನಲ್ಲಿ ಥ್ಯಾಂಕ್ ಯು. ವೆಲ್ಕಮ್. ಪೂಜಾಳ ನಿಷ್ಠೆ ಮತ್ತು ಅವಳ ದೃಢತೆ ಅನ್ಕೊಂಡು ಇನ್ನೂ ಅನೇಕ ಸೆಲೆಬ್ರಿಟಿ ಆಗಿದ್ದಾಳೆ ಪೂಜಾಳ ಫ್ಯಾನ್ಸ್. ಆದ್ರೆ ಅಂತಹ ಒಬ್ಬ ಫ್ಯಾನ್ಸ್ ಇದ್ದಾರೆ. ಅವರು ಆಟಗಾರರು, ಭಾರತದ ಹೆಸರನ್ನು ಟೆನ್ನಿಸ್ ನ ದೊಡ್ಡ ವೇದಿಕೆಯಲ್ಲಿ ಬೆಳಗಿಸಿರುವರು. 1996 ಒಲಿಂಪಿಕ್ಸ್ ನಲ್ಲಿ ಬ್ರೋನ್ಸ್ ಮೆಡಲ್ ನೊಂದಿಗೆ ಪ್ರಯಾಣ ಶುರುವಾಯಿತು. ಅದರಲ್ಲಿ ಗ್ರ್ಯಾಂಡ್ ಸ್ಲಾಮ್ ಮೇಲೆ ಗ್ರ್ಯಾಂಡ್ ಸ್ಲಾಮ್ ಕಿರೀಟ. ದ ಒನ್ ಅಂಡ್ ಓನ್ಲಿ ಲಿಯಾಂಡರ್ ಪೇಸ್. ಹಾಯ್, ಹೇಗಿದ್ದೀಯಾ? ನಾನ್ ಚೆನ್ನಾಗಿದ್ದೀನಿ. ಹಾಯ್, ಹೌ ಆರ್ ಯು? ಐ ಆಮ್ ಗುಡ್ ಲಿಯಾಂಡರ್, ಐ ಆಮ್ ಸೋ ಹ್ಯಾಪಿ. ವೆಲ್ಕಮ್ ಟು ಬೈಜೂಸ್ ಯಂಗ್ ಜೀನಿಯಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಟ್ಸ್ ಅಮೇಜಿಂಗ್, ಇಟ್ಸ್ ಸ್ಪೆಷಲ್. ಎಲ್ಲಕ್ಕಿಂತ ದೊಡ್ಡ ಮಾತು ನಾನು ಲಿಯಾಂಡರ್ ನಿಂದ ತಿಳಿಯ ಬಯಸ್ತೇನೆ. 1996ರಿಂದ ಹಿಡಿದು ಇವತ್ತಿನವರೆಗೂ ನೀವು ಟೆನ್ನಿಸ್ ಆಡ್ತಿದ್ದೀರಿ. ರಾಕೆಟ್ ನಡೀತಾ ಇದೆ. ಈ ಎಂಡ್ಯೂರೆನ್ಸ್, ಈ ಲಾಂಜಿವಿಟಿಯ ವಿಶೇಷತೆ ಏನಂದ್ರೆ ಪೂಜಾ ಇವರು ಇವತ್ತಿಗೂ ಈ ಟೆನ್ನಿಸ್ ನ ಲೆವೆಲ್ ನಲ್ಲಿ ಇಂದು ಮುಂದುವರಿತಿದ್ದಾರೆ. ಅದಂದ್ರೆ ಈ ಒಲಿಂಪಿಕ್ ಮೆಡಲ್ ಜಯಿಸುವುದಂದ್ರೆ ಅದೊಂದು ಲಾಂಗ್ ರೇಸ್. ಮತ್ತೆ ಪೂಜಾ ಈ ರೇಸ್ ಶುರು ಮಾಡ್ತಿದ್ದಾರೆ. ತುಂಬಾ ಮಜವಾದ ರೇಸು. ಇಟ್ಸ್ ವೆರಿ ಎಕ್ಸೈಟಿಂಗ್ ರೇಸ್. ಬಾಲ್ಯದಲ್ಲಿ ನಾನು ಚಿಕ್ಕವನಿದ್ದಾಗ ಮನೆಯಲ್ಲಿ ಬಹಳಷ್ಟು ಟ್ರೋಫೀಸ್ ಇದ್ದವು, ಮಮ್ಮಿದ್ದು, ಡ್ಯಾಡಿ ಇದ್ದು ಎಲ್ಲ. ಆದ್ರೆ ಮನೆಯಲ್ಲಿ ಅದೊಂದು ಟ್ರೋಫಿ ಇತ್ತು, ನಾನು ಅದರ ಮೇಲೆ ಗಮನ ನೀಡ್ತಿದ್ದೆ. ಅದು ಡ್ಯಾಡಿಯ 1972 ಒಲಿಂಪಿಕ್ಸ್ ಮೆಡಲ್ ಆಗಿತ್ತು. ಮತ್ತು ಮೆಡಲ್ ಮೇಲೆ ಗಾಡೆಸ್ ಆಫ್ ಅಥೀನಾ. ಈ ಗಾಡೆಸ್ ಆಫ್ ಅಥೀನಾ ಪೂಜಾ ಒಲಿಂಪಿಕ್ ಮೆಡಲ್ಸ್ ನ ಗಾಡೆಸು. ನಾನ್ ಡ್ಯಾಡಿಗೆ ಕೇಳ್ತಿದ್ದೆ ಇದರ ಅರ್ಥ ಏನು ಅಂತ. ಆಗ ಡ್ಯಾಡಿ ನಂಗೆ ತಿಳಿಸಿದ್ರು. ಅಂದ್ರೆ ಈ ಒಲಿಂಪಿಕ್ ಮೂವ್ಮೆಂಟ್ ಏನಿದೆ, ಫ್ರೆಂಡ್ಶಿಪ್, ಪ್ಯಾಷನ್, ಗುಡ್ ಹೆಲ್ತ್ ಮತ್ತು ದೇಶ, ಈ 4 ವಿಷಯಗಳ ಮೇಲೆ ಗಮನ ನೀಡಲು. ನಮ್ಮ ದೇಶಕ್ಕಾಗಿ ಆಡಿ, ನಮ್ಮ ದೇಶವಾಸಿಗಳಿಗೆ ಬಿಚ್ಚು ಮನಸ್ಸಿಂದ ಆಡಿ. ನಿಮ್ಮ ಶರೀರಕ್ಕೆ, ನಿಮ್ಮ ಹೆಲ್ತ್ಗಾಗಿ ಸ್ಪೋರ್ಟ್ಸ್ ಇದು ತುಂಬಾ ದೊಡ್ಡ ವಿಷಯ. ಹೆಲ್ತ್ಗಾಗಿ ಈಗೀಗಿನ ಮಕ್ಕಳು ಈ ಇನ್ಸ್ಟಾಗ್ರಾಮ್ನಲ್ಲಿರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿರ್ತಾರೆ, ಸ್ಮಾರ್ಟ್ ಗ್ಯಾಜೆಟ್ನಲ್ಲಿರ್ತಾರೆ. ಇನ್ಸ್ಟೆಂಟ್ ರಿಸಲ್ಟ್ ಬೇಕು ಅವರಿಗೆ. ಆದರೆ ನಮ್ಮ ಅದೇನು ಪ್ಯಾಷನ್ ಇರುತ್ತೆ ಸ್ಪೋರ್ಟ್ಸ್ ಬಗ್ಗೆ, ಇದು ತುಂಬಾ ಲಾಂಗ್ ಆಟ, ಇಡೀ ಜೀವಮಾನದ ಆಟ. ಒಂದ್ ವೇಳೆ ಯಾವುದೇ ಸ್ಪೋರ್ಟ್ಸ್ ಮ್ಯಾನ್ಗೆ ದೊಡ್ಡ ಪ್ರಯಾಣ ಡಿಸೈಡ್ ಮಾಡೋಕಿದ್ರೆ ಮತ್ತು ಇಂಜರಿ ಆಗ್ಬಿಡುತ್ತೆ ಮತ್ತು ಈ ರೀತಿಯಿಂದ ಬಚಾವಾಗಲು ಏನಾದ್ರೂ ಟಿಪ್ಸ್? ನಾನೇನ್ ಟಿಪ್ಸ್ ನಿಮ್ಗೆ ಕೊಡ ಬಯಸ್ತೀನಿ. ಅದು ಎಂಜಾಯ್ ದ ಪ್ರೋಸೆಸ್. ಯಾವಾಗ ಫಿಟ್ನೆಸ್ ಮಾಡ್ತೀರಿ, ಇಂಜುರಿ ಪ್ರಿವೆನ್ಷನ್ಗಾಗಿ ಫಿಟ್ನೆಸ್ ಮಾಡಿ. ಮತ್ತೆ ನಿಮಗೆ ಏನೇ ಪ್ರಶ್ನೆಗಳಿದ್ರೆ, ಅದೇನೇ ಇರಲಿ, ಟಿಪ್ಸ್ ಬೇಕಿದ್ರೆ, ಹೆಲ್ಪ್ ಬೇಕಾಗಿದ್ರೆ, ಸಪೋರ್ಟ್ ಬೇಕಿದ್ರೆ ಲಿಯಾಂಡರ್ ಸರ್ಗೆ ಫೋನ್ ಮಾಡಿ. ನಾನು ನಿಮ್ಮ ಬೆನ್ನಲ್ಲಿದ್ದೇನೆ.
ನಾನು ವಾರೆ ನಿಮ್ಮ ವಾ. ಫ್ಯಾನ್ ಆಗ್ಬಿಟ್ಟೆ ಇವತ್ತು. ಥ್ಯಾಂಕ್ ಯು. ಬನ್ನಿ ನಾವೊಂದು ಚಿಕ್ಕ ಗೇಮ್ ಆಡೋಣ. ನಾನಿದನ್ನ ಲಿಯಂಡರ್ ಸರ್ ಅವರಿಗೆ ಕೊಡ್ತೀನಿ. ಲಿಯಂಡರ್ ಸರ್ ನಿಮ್ಗೆ ಏನೋ ಮಾಡಿ ತೋರಿಸ್ತಾರೆ. ಈಗ ನನ್ಗೆ ನೀವು ಹೇಳಿ, ಇವಾಗ ನೀವು ಅವರು ಮಾಡಿದ್ದನ್ನೇ ಮಾಡಬೇಕು, ಇಲ್ಲವೇ ನೀವು ಹೀಗೇನಾದ್ರೂ ಮಾಡಿ ಅದು ಲಿಯಂಡರ್ ಸರ್ ನಿಂದ ಮಾಡೋಕ್ಕಾಗಲ್ಲ ಅಂತ ನಿಮ್ಗನ್ನಿಸ್ಬೇಕು. ನೀವು ಮಾಡ್ಬೋದಾ? ಇಲ್ಲ, ನಾನ್ ಮಾಡಿ ತೋರಿಸ್ತೀನಿ, ನೀವ್ ಅದನ್ನ ಮಾಡಿ ತೋರಿಸಿ. ನೋಡಿ ಈಗ ಪೂಜಾ ಅವರೇನು ಮಾಡಿ ನಾನು ತೋರಿಸ್ತಾರೆ. ಸಿಕ್ಬಿದ್ದೆಪ್ಪ. ಸರಿ, ನೀವು ಅದ್ ಮಾಡಿ, ನಾನು ಇದ್ ಮಾಡ್ತೀನಿ. ಈಗ ಇನ್ನೊಂದು ವಿಷಯ, ಇವ್ರು ಹೇಳಿದ್ರು ಪುಷಪ್ ಮಾಡ್ತಾರೆ, ಲಿಯಂಡರ್ ಸರ್ ಅವರು ಪುಷಪ್ ಮಾಡ್ತಾರೆ. ನೀವು ಒಂದು ಪುಷಪ್ ಮಾಡಿ, ಆಮೇಲೆ ಲಿಯಂಡರ್ ಸರ್ ಕೇಳೋಣ ಅವರಿಂದ ಆಗುತ್ತೋ ಇಲ್ವೋ ಅಂತ. ಅರೆ ವಾ, ಜಂಪಿಂಗ್ Well done. ಪುಷಪ್ ಲಿ. ನಾನು ಈಗ ತಾನೇ ಲಂಚ್ ಮಾಡಿದೆ, ಇವತ್ತು ನನ್ನಿಂದ ಆಗ್ಲಿಕ್ಕಿಲ್ಲ. ಹಾಗಿದ್ರೆ ಬನ್ನಿ ಲಿಯಂಡರ್ ಸರ್, ನೀವು ಎಕ್ಸರ್ಸೈಸ್ ಮಾಡೋದ್ರಿಂದ ತಪ್ಪಿಸ್ಕೊಂಡ್ರಿ. ಲಿಯಂಡರ್ ಸರ್ ಹತ್ರ ಒಂದು ವಿಷಯ ಕೇಳ ಬಯಸ್ತೀನಿ ನಿಮ್ಗಾಗಿ. ಒಂದು ಮಾತಂದ್ರೆ, ಮೆಲ್ಲನೆ ಆಸ್ ಶಿ ಬಿಕಮ್ಸ್ ಓಲ್ಡರ್ ಶಿ ಇಸ್ ಗೋಯಿಂಗ್ ಟು ಕಾಂಪಿಟೆಡ್ ದ ಇಂಟರ್ನ್ಯಾಷನಲ್ ಲೆವೆಲ್. ನ್ಯಾಷನಲ್ ಲೆವೆಲ್ ನಲ್ಲಿ ಬಹಳಷ್ಟು ಮಹಾರಥಿಗಳಿದ್ದಾರೆ, ಆದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ವ್ಯತ್ಯಾಸ ಏನಿದೆ? ಬಹಳಷ್ಟು ಮಂದಿ ಆಟಗಾರರಾಗ್ತಾರೆ, ಬಹಳಷ್ಟು ಮಂದಿ ಅಥ್ಲೀಟ್ಸ್ ಆಗ್ಬೋದು, ಆದ್ರೆ ಚಾಂಪಿಯನ್ ಆಗೋಕೆ ಪರಿಶ್ರಮ ಬೇಕು. ಒಲಿಂಪಿಕ್ ಚಾಂಪಿಯನ್ ಆಗೋ ತುಂಬಾ ಚೆನ್ನಾದ ಫಿಟ್ನೆಸ್ ಬೇಕು, ಸ್ವಲ್ಪ ಟೆಕ್ನಿಕಲ್ ಇರಬೇಕು. ಆದ್ರೆ ಮೆಂಟಲ್ ಫಿಟ್ನೆಸ್, ಇಮೋಷನಲ್ ಫಿಟ್ನೆಸ್ ಇವುಗಳಿಗೆ ತುಂಬಾ ಗಮನ ಕೊಡಬೇಕಾಗತ್ತೆ. ಯಾಕಂದ್ರೆ ಪೂಜಾ ನೋಡಿ, ನಿಮ್ಗೀಗ 9 ವರ್ಷ ಪ್ರಾಯ, ಮತ್ತೆ ನೀವು ನೋಡ್ತೀರಾ ಯಾವಾಗ ನಿಮ್ಗೆ 15 ಆಗತ್ತೆ, 20 ಆಗತ್ತೆ, ನಿಮ್ಮ ಆಟದಲ್ಲಿ ತುಂಬಾ ಕಾಂಪಿಟಿಷನ್ ಬರುತ್ತೆ. ಟ್ರ್ಯಾಕ್ ಅಂಡ್ ಫೀಲ್ಡ್ ನಲ್ಲಿ ತುಂಬಾ ಕಾಂಪಿಟಿಷನ್ ಬರುತ್ತೆ. ಮತ್ತು ಇಂಡಿಯನ್ ಒಲಿಂಪಿಕ್ಸ್ ನಲ್ಲಿ ಟ್ರ್ಯಾಕ್ ಅಂಡ್ ಫೀಲ್ಡ್ ನಲ್ಲಿ ನಾವು ಎಂದೂ ಒಲಿಂಪಿಕ್ಸ್ ಮೆಡಲ್ ಈಗಿನವರೆಗೆ ಗೆದ್ದಿಲ್ಲ. ಅಂದ್ರೆ ಯಾವಾಗ ನೀವು ಒಲಿಂಪಿಕ್ ಮೆಡಲ್ ಗೆಲ್ತೀರಿ, ಟ್ರ್ಯಾಕ್ ಅಂಡ್ ಫೀಲ್ಡ್ ನಲ್ಲಿ ಇಂಡಿಯಾಕ್ಕಾಗಿ ನೀವು ಫಸ್ಟ್ ಆಗ್ತೀರಾ, ಪೋಡಿಯಂ ನಲ್ಲಿ ನಂಬರ್ 1. ಆಗ ನೋಡಿ ನಾನು ಹಿಂದಿನಿಂದ ಚಪ್ಪಾಳೆ ಬಾರಿಸ್ತೀನಿ. Lee, thank you so much for joining us here on Byju's Young Genius. It's amazing to have 2 champions in a frame. Thank you so much. Thanks a lot. ಇವತ್ತು ನಾನೊಂದು ಆಟೋಗ್ರಾಫ್ ತಗೋತೀನಿ ಪೂಜಾರಿಂದ. ಆಟೋಗ್ರಾಫ್ ತಗೋತೀರಾ ಸ್ಮೈಲಿ ಮೇಲೆ? ಹಾ. ಬನ್ನಿ. ಇವತ್ತು ನಾನು ನಿಮ್ಮ ಫ್ಯಾನ್ ಆದೆ. ನೆನ್ಪಿರ್ಲಿ. ನಾನು ನಿಮ್ಮಿಂದ ಆಟೋಗ್ರಾಫ್ ಪಡೆಯಲು ಬಯಸ್ತೀನಿ. ಇದು ನಿಮ್ಗಾಗಿ. There you go. Thank you so much, Leander. Thanks a lot. Always a Thank you pleasure. very Thank much. you so much for Thank you. joining Byju's Young Genius. ಥ್ಯಾಂಕ್ಸ್. ಪೂಜಾ, ಇವತ್ತು ನಿನ್ಗೆ ಇನ್ನೊಬ್ರು ಮೆಂಟರ್ ಸಿಕ್ಕಿದ್ರು, ಲಿಯಂಡರ್ ಪೇಸ್, ಒಬ್ಬ ಒಲಿಂಪಿಕ್ ಮೆಡಲಿಸ್ಟ್. ಹೌದು, ಇದೇ ವಿಶೇಷತೆ ಇರುತ್ತೆ ಮೆಂಟರ್ಸ್ ರದ್ದು. ಮಕ್ಕಳಲ್ಲಿ ಪ್ರತಿಭೆ ಇರುತ್ತೆ, ಆದ್ರೆ ಅಗತ್ಯವಿದೆ ಇಂತಹ ಮೆಂಟರ್ಸ್ ರದ್ದು. ಯಾರು ನೀಡಬಲ್ಲರು ಸರಿಯಾದ ಗೈಡೆನ್ಸ್ ಮತ್ತು ಪರ್ಸನಲ್ ಅಟೆನ್ಷನ್. ಒಳ್ಳೆ ವಿಷಯ ಏನಂದ್ರೆ, ಇವಾಗ ಈ ಮೆಂಟರ್ಸ್ ಸ್ವತಃ ಬರ್ತಿದ್ದಾರೆ ಮಕ್ಕಳ ಹತ್ರ. ಬೈಜೂಸ್ ನ ಮೂಲಕ ಬೈಜೂಸ್ ಫಾರ್ ಇಂಡಿಯಾದ ಟಾಪ್ ಟೀಚರ್ ಸ್ಟೂಡೆಂಟ್ಸ್ ಗಳಿಗೆ ಆನ್ಲೈನ್ ಲೈವ್ ಕ್ಲಾಸ್ ನಲ್ಲಿ ಕಲಿಸ್ತಾರೆ. ವಿಜುವಲೈಸೇಷನ್, ಕಾನ್ಸೆಪ್ಟ್ ಲರ್ನಿಂಗ್, ಮೂವಿ ಲೈಕ್ ವಿಡಿಯೋದ ಮುಖಾಂತರ ಈ ಟೀಚರ್ಸ್ ಇವರು ಸ್ಟೂಡೆಂಟ್ಸ್ ಗೆ ಸಬ್ಜೆಕ್ಟ್ ಅನ್ನು ಸುಲಭವಾಗಿ ವಿವರಿಸ್ತಾರಲ್ಲದೆ ಅವರ ಡೌಟ್ಸ್ ಅನ್ನು ಕೂಡ ಸಾಲ್ವ್ ಮಾಡ್ತಾರೆ. ಬೈಜೂಸ್ ನಲ್ಲಿ ಸ್ಟೂಡೆಂಟ್ಸ್ ಗೆ ಸಿಗ್ತಾರೆ ಮೆಂಟೋರ್ಸ್. ಅದು ಅವರ ಪರ್ಸನಲೈಸ್ ಪ್ರೋಗ್ರೆಸ್ ರಿಪೋರ್ಟ್ ನೋಡಿ ಅವರಿಗೆ 1-on-1 ಗೈಡೆನ್ಸ್ ಕೊಡ್ತಾರೆ. ಅದಕ್ಕಾಗಿ ಈಗ ಸ್ಕೂಲ್ ನಂತರ ಕೇವಲ ಬೈಜೂಸ್. ಡೌನ್ಲೋಡ್ ದಿ ಬೈಜೂಸ್ ಆಪ್ ನಾವ್. ಪೂಜಾ, ಬೈಜೂಸ್ ನ ಯಂಗ್ ಜೀನಿಯಸ್ ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಹೋಗ್ತಾ ನಿಮ್ಗೆ ಒಂದು ವಿಶೇಷವಾದನ್ನು ಕೊಡಲಿದ್ದೇವೆ. ಈ ಬೈಜೂಸ್ ಯಂಗ್ ಜೀನಿಯಸ್ ಟ್ರೋಫಿ ನಿಮ್ಗಾಗಿ. ಪೂಜಾ ಕ್ಯಾನ್ ಆಲ್ಸೋ ಟೇಕ್ ಹೋಮ್ ಅಮೇಜಿಂಗ್ ಬೈಜೂಸ್ ಕಿಟ್ ಅಂಡ್ ಗೆಟ್ ಎ 1-year ಸಬ್ಸ್ಕ್ರಿಪ್ಷನ್ ಟು ಬೈಜೂಸ್. ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ಸೋ ಹ್ಯಾಪಿ ಟು ಮೀಟ್ ಯು. ನಾನು ನಿನ್ನ ಫ್ಯಾನ್ ಆಗ್ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ಬೈಜೂಸ್ ಯಂಗ್ ಜೀನಿಯಸ್. ಥ್ಯಾಂಕ್ ಯು. ಸೊ ಯಂಗ್ ಜೀನಿಯಸ್ ಪ್ಲಾಟ್ಫಾರ್ಮ್ ನಲ್ಲಿ ನೀವು ತಂದಿದ್ದೀರಲ್ಲ, ಅದರ ಅವರೇಜ್ ಏಜ್ ಎಷ್ಟಿರ್ಬೋದು ಒಂದ್ಸರಿ ಹೇಳಿ? ಇದು ಒಂದು ಡೈನೋಸಾರ್ ಬೋನ್ ಫ್ರಾಗ್ಮೆಂಟ್. ಇದು 252 ಮಿಲಿಯನ್ ವರ್ಷ ಹಳೆಯದು. 252 ಮಿಲಿಯನ್ ಇಯರ್ಸ್ ಓಲ್ಡ್. ಹೌದು. ವೆಲ್ಕಮ್ ಬ್ಯಾಕ್ ಟು ಬೈಜೂಸ್ ಯಂಗ್ ಜೀನಿಯಸ್. ನಾನ್ ನಿಮ್ಗೆ ಭೇಟಿ ಮಾಡಿಸ್ತೀನಿ ಜೀನಿಯಸ್ ರನ್ನ, ಯಾರು ತಮ್ಮ ಎಳೆ ಪ್ರಾಯದಲ್ಲಿ ಪಡೆದುಕೊಂಡಿರುವ ಆ ಗುರಿಯನ್ನ ಅದನ್ನು ಪಡೆಯಲು ಪೂರ್ತಿ ಜೀವನಾನು ಕೆಲವೊಮ್ಮೆ ಕಡಿಮೆ ಅನ್ಸಿಬಿಡುತ್ತೆ. ನಮ್ಮ ಮುಂದಿನ ಯಂಗ್ ಜೀನಿಯಸ್ ಬಹಳ ವಿಶೇಷ. ಅವರ ಪ್ರಾಯದಲ್ಲಿ ಇತರ ಮಕ್ಕಳು ಸಿಲೆಬಸ್ ನ ಮುಂದೆ ಏನೆಂದು ನೋಡಲಾಗ್ತಿಲ್ಲ. ಆ ವಯಸ್ಸಿನಲ್ಲಿ ಇವರು ಮಾಡಿರುವರು ತಮಗಾಗಿ ಒಂದು ವಿಶೇಷ ಅನನ್ಯ ಜಗತ್ತನ್ನ. ಇಲ್ಲಿ ಇತರ ಮಕ್ಕಳ ಇಷ್ಟದ ಸಬ್ಜೆಕ್ಟ್ ಇರುತ್ತೆ, ಇಂಗ್ಲಿಷ್,
ಹಿಂದಿ, ಮ್ಯಾಥ್ಸ್, ಸೈನ್ಸ್ ಇವರು ಅಭಿರುಚಿ ತೋರಿಸಿದ್ದಾರೆ ಫಾಸಿಲ್ಸ್ ಬಗ್ಗೆ. ಮತ್ತು ಇವರು ಆಗಿದ್ದಾರೆ ಯಂಗೆಸ್ಟ್ ಪೆಲಿಯಂಥಾಲಜಿಸ್ಟ್. ಇವರ ಹೆಸರು ಅಶ್ವಥಾ ಬಿಜು. ಪ್ರತಿಯೊಬ್ಬರು ಸ್ವಲ್ಪ ಮಟ್ಟಿಗಾದರೂ ಇತಿಹಾಸದ ಬಗ್ಗೆ ತಿಳಿಯೋದು ಬಹಳ ಮುಖ್ಯ. ಬಿಕಾಸ್ ವಿ ಆರ್ ವಾಟ್ ವಿ ಕಮ್ ಫ್ರಮ್. ಹಾಯ್, ನಾನು ಅಶ್ವಥಾ ಬಿಜು. ನಾನು ಭಾರತದ ಯಂಗೆಸ್ಟ್ ಪೇಲಿಯಂಟಾಲಜಿಸ್ಟ್ ಮತ್ತು 3 ಬೇರೆ ಬೇರೆ ಬೇಸಿನ್ಸ್ ನ ಸುಮಾರು 120 ಫಾಸಿಲ್ ಸ್ಪೆಸಿಮೆನ್ಸ್ ನ ಸಂಗ್ರಹಿಸಿದ್ದೇನೆ. ಪೇಲಿಯಂಟಾಲಜಿಸ್ಟ್ ಅಂದ್ರೆ ಯಾರು ಫಾಸಿಲ್ಸ್ ಮೇಲೆ ಸಂಶೋಧನೆ ಮಾಡ್ತಾರೆ ಮತ್ತು ಸ್ಪೆಸಿಮೆನ್ಸ್ ಅನ್ನು ಸಂಗ್ರಹಿಸಿ ಭೂಮಿಯ ಇತಿಹಾಸ ಅಧ್ಯಯನದ ಮೇಲೆ ಸಂಶೋಧನೆ ಮಾಡುತ್ತಾರೆ. ನನ್ನನ್ನು ಪ್ರಥಮವಾಗಿ ಗುರುತಿಸಿದವರು ವುಮೆನ್ಸ್ ಆರ್ಗನೈಸೇಷನ್ ನೇಮ್ಡ್ ಫಿಕಿ FLO. 11 ವರ್ಷದ ವಯಸ್ಸಿನಲ್ಲಿ ನಾನು ಸೆಮಿನಾರ್ಸ್ ಕಂಡಕ್ಟ್ ಮಾಡಲು ಶುರು ಮಾಡಿದೆ. ಇದರಿಂದಾಗಿ ಜನರಿಗೆ ಪೇಲಿಯಂಟಾಲಜಿಯ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ತು ಮತ್ತು ನಾವು ಫಾಸಿಲ್ಸ್ ಅನ್ನು ಯಾಕೆ ಕನ್ಸರ್ವ್ ಮತ್ತು ಪ್ರಿಸರ್ವ್ ಮಾಡಬೇಕು. ನಾನು ಈಗ ಸುಮಾರು 6700 ವಿದ್ಯಾರ್ಥಿಗಳನ್ನು ಎಜುಕೇಟ್ ಮಾಡಿದ್ದೀನಿ ಮತ್ತು ಇದರ ಪರಿಣಾಮವಾಗಿ ಭವಿಷ್ಯದಲ್ಲಿ ಪ್ರಪಂಚದಾದ್ಯಂತ ಜನರು ಪೇಲಿಯಂಟಾಲಜಿಯನ್ನು ಒಂದು ಹವ್ಯಾಸವಾಗಿ ಆಸೆ ಮಾಡುವ ಬದಲು ಒಂದು ಪ್ಯಾಷನೇಟ್ ಫಾರ್ಮ್ ಆಗಿ ಮುಂದುವರಿಸಬಹುದು. ಹಾಯ್ ಅಶ್ವಥಾ, ಕಮ್. ವೆಲ್ಕಮ್ ಟು ಬೈಜೂಸ್ ಯಂಗ್ ಜೀನಿಯಸ್. 13 years old ಮತ್ತು ನೀನು ಫಾಸಿಲ್ಸ್ ಬಗ್ಗೆ ಸ್ಟಡಿ ಮಾಡ್ತಿದ್ಯಾ. ಸಾಮಾನ್ಯವಾಗಿ ಜನರು 30, 35, 40ರಲ್ಲಿ ತಮ್ಮ PhD ಮತ್ತು ಮಾಸ್ಟರ್ ಮುಗಿಸಿದ ನಂತರ ಮಾಡ್ತಾರೆ. ನೀನ್ ಹೇಗೆ ಇದರಲ್ಲಿ ತೊಡಗಿದೆ? ನನ್ನ ಆಸಕ್ತಿ ಇವಾಲ್ವ್ ಆಗಿದ್ದು ಕೇವಲ ಎನ್ಸೈಕ್ಲೋಪೀಡಿಯಾದಿಂದಾಗಿ. ನನ್ನ ತಾಯಿ ಆಗಲಿ ತಂದೆ ಆಗಲಿ ಈ ಕ್ಷೇತ್ರಕ್ಕೆ ಅವರಿಗೆ ಸಂಬಂಧವಿಲ್ಲ. ಅವರು ಬೇರೆ ಫೀಲ್ಡ್ ನಲ್ಲಿದ್ದಾರೆ. ಅವರಿಗೆ ನಿನ್ನ ಇಂಟ್ರೆಸ್ಟ್ ಜೊತೆ ಸಂಬಂಧವೇ ಇಲ್ಲ. ನನ್ನ ಆಸಕ್ತಿ ಇವಾಲ್ವ್ ಆಗಿದ್ದು ಕೇವಲ ಎನ್ಸೈಕ್ಲೋಪೀಡಿಯಾದಿಂದಾಗಿ. ಆದ್ದರಿಂದ ಒಮ್ಮೆ ನಾನು ಚಿತ್ರವನ್ನು ನೋಡುವಾಗ ಇದಕ್ಕಿದ್ದಂತೆ ಒಂದು ಸಿಂಗಲ್ ಪೇಜ್ ನಲ್ಲಿ ನಿಂತುಬಿಟ್ಟೆ. ಅಲ್ಲಿ ಫಾಸಿಲೈಸ್ಡ್ ಆಮೋನೈಟ್ ಇತ್ತು. ಅದು ಫಾಸಿಲ್ ಅಥವಾ ಆಮೋನೈಟ್ ಅಂತ ನಂಗೆ ಗೊತ್ತಿರ್ಲಿಲ್ಲ. ನನ್ಗೆ ತಿಳಿದಂತೂ ಇಷ್ಟೇ, ಅಂದ್ರೆ ಇದೊಂದು ಪ್ರಕಾರದ ಶೆಲ್. ಇದು ಸಮುದ್ರದಲ್ಲಿರುತ್ತೆ. ಯಾಕಂದ್ರೆ 2ನೇ ವಯಸ್ಸಿನಿಂದಾನೇ ನಾನು ಶೆಲ್ಗಳನ್ನು ಕಲೆಕ್ಟ್ ಮಾಡಲು ಇಷ್ಟಪಡ್ತಿದ್ದೆ ಮತ್ತು ನನ್ನ ಹತ್ರ ಸಾಕಷ್ಟು ಶೆಲ್ ಕಲೆಕ್ಷನ್ಸ್ ಇತ್ತು. ಯು ಹ್ಯಾವ್ ಸಮಥಿಂಗ್ which looks like rocks to me. They are What actually are these? fossils. These are fossils. ಹೌದು. So ಮತ್ತು ಇದರಲ್ಲಿ ಒಂದು ದೊಡ್ಡದು ammonite. So ಯಾವ್ದ್ರ ಬಗ್ಗೆ ನೀನು ಮಾತಾಡ್ತಿದ್ದಿ? So this is an ammonite, is it? Yes, this is an ammonite. So ಇದು ನಿಮ್ಗೆ ಎಲ್ಲಿ ಸಿಕ್ತು? Where did you find this? ಇದು ಕೃಷ್ಣಪಾಲಿ ಕ್ರಿಟೇಷಿಯಸ್ ನ ಕಾವೇರಿ ನದಿಯ ಜಲಾಶಯದ ಅಡಿಯಲ್ಲಿ ಕಾವೇರಿ ಬರುತ್ತೆ. river basin. That's fully a ಕಾವೇರಿ river. ನಮ್ಮ ವ್ಯೂವರ್ಸ್ ಗಾಗಿ ಇದ್ರ ಬಗ್ಗೆ ಹೇಳಿ. How old is this? ಈ ಪರ್ಟಿಕ್ಯುಲರ್ ಆಮೋನೈಟ್ 66 ರಿಂದ 83 ಮಿಲಿಯನ್ ವರ್ಷದಿರುತ್ತೆ. ಇದರ ವ್ಯಾಲ್ಯೂ ಎಷ್ಟಿದೆ? ದಿಸ್ ಇಸ್ 66 to 83 ಮಿಲಿಯನ್ ಇಯರ್ಸ್ ಓಲ್ಡ್. ನಾನು ಇದನ್ನು ತುಂಬಾ ಜಾಗ್ರತೆಯಿಂದ ಇರ್ತೀನಿ. ನನ್ಗಂತೂ ಇದು ಕಲ್ಲು ಅನಿಸ್ತು. ಬಟ್ ಇದು ಫಾಸಿಲೈಟ್. ಬಟ್ ಹೌ ಡಸ್ ದಿಸ್ ವರ್ಕ್? ಎಕ್ಸ್ಪ್ಲೈನ್ ಫಾಸಿಲ್ಸ್ ಟು ಅವರ್ ವ್ಯೂವರ್ಸ್. ನಾನು ಇದನ್ನ ಕೇವಲ ಆಮೋನೈಟ್ ನೊಂದಿಗೆ ಡಿಸ್ಕ್ರೈಬ್ ಮಾಡ್ತೀನಿ. ಯಾಕಂದ್ರೆ ಅವು ಫಾಸಿಲೈಸೇಷನ್ ಗೆ ಪ್ರಾಮಿನೆಂಟ್ ಮತ್ತು ಮೋಸ್ಟ್ ಅಕರ್ಡ್ ಎಕ್ಸಾಂಪಲ್ಸ್ ಗಳಲ್ಲಿವೆ. ಈ ಜೀವಿಗಳು ಸಾಮಾನ್ಯವಾಗಿ ಅದರಲ್ಲಿ ಮಾಂಸದ ಭಾಗವನ್ನು ಹೊಂದಿರುತ್ತೆ. ಈ ಜೀವಿಗಳು ಇದ್ದಕ್ಕಿದ್ದಂತೆ ಗಾಟ್ ಅಫೆಕ್ಟೆಡ್ ಬೈ ದ ಸಡನ್ ಹಿಟ್ ಆಫ್ ಮಾಸ್ ಎಕ್ಸ್ಟೆನ್ಷನ್ ಕಾಸ್ಡ್ ಬೈ ಅನ್ ಆಸ್ಟ್ರಾಯ್ಡ್. ಇವು ಸಮುದ್ರ ಜೀವಿಗಳು, ಹಾಗಾಗಿ ಸಮುದ್ರ ತಳದ ಪದದಲ್ಲಿ ನೆಲೆಸಿದ್ವು. ಒಮ್ಮೆ ಜೀವಿಗಳು ಸಮುದ್ರದಲ್ಲಿ ಸೆಟಲ್ ಆದ ಬಳಿಕ ಮಾಂಸದ ಭಾಗ ಕರಗುತ್ತೆ. ಉಳಿದ ಕ್ಯಾಲ್ಸಿಯಂ ಕಾರ್ಬನೇಟ್ ಶೆಲ್ ಅದರದಲ್ಲಿ ಎಂಬೋಸ್ ಆಗ್ಬಿಡುತ್ತೆ. ಲಕ್ಷಾಂತರ ವರ್ಷಗಳ ನಂತರ ಜೀವಿಯ ಮೇಲೆ ಅನೇಕ ಪದರಗಳು ರೂಪುಗೊಳ್ಳುತ್ತವೆ ಮತ್ತು ಕೆಲವು ಸಮಯದ ಬಳಿಕ ಇವು ಫಾಸಿಲ್ ಆಗಿ ಬದಲಾಗುತ್ತವೆ. ಇದು ನಮಗೆ ನಮ್ಮ ಹಿಸ್ಟ್ರಿಯ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತೆ. isn't it earth? and then we realized, ಅಂದ್ರೆ ನಮ್ಮ ಪೃಥ್ವಿಯ ಕಥೆ ಏನಿದೆಯೋ ಅದು ಸಾವಿರಾರು ಕೋಟಿ ವರ್ಷ ಹಳೆಯದು. ಅದರ ಮುಂದೆ ನಾವಂತೂ ಚಿಕ್ಕ ಮಕ್ಕಳಾದಿವಲ್ಲ. ವಿ ಆರ್ ಸೋ ಯಂಗ್. ಓಕೆ, ನಾವು ಟೆಲ್ ಮಿ, ನೀವು ಫಾಸಿಲ್ಸ್ ಬಗ್ಗೆ ಸಾಮಾನ್ಯರಿಗೆ ಬಹಳಷ್ಟು ಮಾಹಿತಿ ಕೊಟ್ಟಿದ್ದೀರಿ. ಫಾಸಿಲ್ಸ್ ಅರ್ಥ ಆಗದವರಿಗೆ ಇದು ಬರೀ ಬಂಡೆ ಅಷ್ಟೇ. ಸೊ ಯಂಗ್ ಜೀನಿಯಸ್ ಪ್ಲಾಟ್ಫಾರ್ಮ್ ನಲ್ಲಿ ನೀವು ನಮಗೆ ಇಲ್ಲಿ ತಂದಿರುವುದರ ಎವರೇಜ್ ಏಜ್ ಎಷ್ಟೆಂದು ಹೇಗೆ ಗುರುತಿಸಬಹುದು ಹೇಳಿ? ಸೊ ನಾನು ವಿಭಿನ್ನ ಫಾಸಿಲ್ಸ್ ಗಳನ್ನು 3 ನದಿಯ ಬೇಸಿನ್ಸ್ ನಿಂದ ತಂದಿದ್ದೀನಿ. ಇವು 3 ಡಿಫರೆಂಟ್ ಫಾಸಿಲ್ ಫೀಲ್ಡ್ಸ್ ನಲ್ಲಿ ಐ ಹ್ಯಾವ್ ವರ್ಕ್ಡ್ ಅಂಡರ್. ಒಂದು ಸ್ಪೆಸಿಮೆನ್ ಗೋದಾವರಿ ನದಿ ಬೇಸಿನ್ ಇಂದು, ಮತ್ತಿನ್ನೊಂದು ಇದು ಒಂದು ಡೈನೋಸಾರ್ ಬೋನ್ ಫ್ರಾಗ್ಮೆಂಟ್. ದಿಸ್ ಇಸ್ ಎ ಡೈನೋಸಾರ್ ಬೋನ್ ಫ್ರಾಗ್ಮೆಂಟ್. ಹೌದು, ಇದು 252 ಮಿಲಿಯನ್ ಇಯರ್ಸ್ ಓಲ್ಡ್. 252 ಮಿಲಿಯನ್ ಇಯರ್ ಓಲ್ಡ್? ಎಸ್. ವಾವ್.
ನಿಮ್ಗೆ ಹೇಗ್ ಗೊತ್ತಾಯ್ತು ಇದು ಡೈನೋಸಾರ್ ಫಾಸಿಲ್ಸ್ ಅಂತ? ನಾರ್ಮಲ್ ರಾಕ್ಸ್ ಮತ್ತು ಫಾಸಿಲ್ಸ್ ಗಳ ನಡುವೆ ವ್ಯತ್ಯಾಸ ಗುರುತಿಸಲು ಮತ್ತು ಪ್ರತ್ಯೇಕಿಸಲು ಪ್ಯಾಟರ್ನ್ಸ್ ನಮ್ಗೆ ಸಹಾಯ ಮಾಡುತ್ತೆ. ಉದಾಹರಣೆಗೆ ಬೋನ್ ನ ವಿಷಯಕ್ಕೆ ಬಂದಾಗ ನಾವು ಅವುಗಳ ಮೇಲೆ ಫೈಬ್ರಸ್ ಪ್ಯಾಟರ್ನ್ ನ ಕಾಣುತ್ತೇವೆ, ಆದರೂ ಅವು ಒಂದು ಹ್ಯೂಜ್ ರಾಕ್ ನ ಕೆಳಗೆ ಪ್ರಿಸರ್ವ್ ಆಗಿರುತ್ತೆ ಮತ್ತು ಮಣ್ಣಿನ ಲೇಯರ್ಸ್ ನಲ್ಲಿ ಇಮ್ಮರ್ಸ್ ಆಗಿರುತ್ತೆ, ಆದ್ರೂ ಪ್ಯಾಟರ್ನ್ಸ್ ಬದಲಾಗೋದಿಲ್ಲ. ಸೊ ಫಾಸಿಲ್ ನ ಮೇಲಿರುವ ಫೈಬ್ರಸ್ ಟೆಕ್ಸ್ಚರ್ ನ ಸಹಾಯದಿಂದ ಇದು ಒಂದು ಬೋನ್ ಫ್ರಾಗ್ಮೆಂಟ್ ಅಂತ ನಾವು ಗುರುತಿಸಬಹುದು. ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. ನಾನಂತೂ ಸ್ತಬ್ಧನಾಗಿರುವೆನು, ಮೂಕಸ್ಮಿತ. ಸೊ ಯಾರಿಗ್ ಗೊತ್ತು, ಸೀಶೆಲ್ಸ್ ಒಟ್ಟು ಮಾಡ್ತಾ ಮಾಡ್ತಾ ಇವಳು ಇಷ್ಟೊಂದು ಪಾಂಡಿತ್ಯ ಪಡ್ಕೊಳ್ತಾರೆಂದು ಒಂದಿಂತ ಕಾಂಪ್ಲೆಕ್ಸ್ ಫೀಲ್ಡ್ ನಲ್ಲಿ ಎಲ್ಲಿ ತುಂಬಾ ತಾಳ್ಮೆ, ರಿಸರ್ಚ್, ಸ್ಟಡಿಯ ತುಂಬಾ ಅಗತ್ಯವಿರುತ್ತೆ. ವೆನ್ ಡಿಡ್ ಯು ಗೆಟ್ ಸರ್ಟಿಫೈಡ್ ಆರ್ ಡೆಸಿಗ್ನೇಟೆಡ್ ಎ ಪ್ಯಾಲಿಯಂಟಾಲಜಿಸ್ಟ್? 11ನೇ ವಯಸ್ಸಲ್ಲೇ ನನ್ನನ್ನ ಭಾರತದ ಕಿರಿಯ ಪ್ಯಾಲಿಯಂಟಾಲಜಿಸ್ಟ್ ಅಂತ ಮಹೇಂದ್ರ ಪಾಲ್ ಸಿಂಗ್ ಸರ್, ಪ್ರೆಸಿಡೆಂಟ್ ಆಫ್ ಪ್ಯಾಲಿಯಂಟಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾದಿಂದ ಗುರುತಿಸಲಾಗಿತ್ತು. ಫ್ಯಾಂಟಾಸ್ಟಿಕ್. ಸರಿ, ಒಂದು ಮಾತು ಹೇಳಿ, ಟೆಲ್ ಮಿ ದಿಸ್, ಇಷ್ಟೊಂದು ಮಿಲಿಯನ್ ಇಯರ್ಸ್, 66 ಮಿಲಿಯನ್ ಇಯರ್ಸ್, 100 ಮಿಲಿಯನ್ ಇಯರ್ಸ್, ಇದು ನಮ್ಗೆ ಇಂದು ಹೇಗೆ ಸಹಾಯ ಮಾಡುತ್ತೆ? ಅದೇನಿದು ನಮ್ಗೆ ಇವತ್ತಿಗೂ ಕಲಿಯಲು ಸಹಾಯ ಮಾಡುತ್ತೆ? ಎಸ್ಪೆಷಲಿ ಇದು ಮತ್ತೆ ಬಂದಾಗ ಫಾಸಿಲ್ಸ್ಗೆ ಹಿಂತಿರುಗಿ ಹಿಸ್ಟ್ರಿ ಮತ್ತು ಜಿಯೋಲಾಜಿಕಲ್ ರೆಕಾರ್ಡ್ ಮತ್ತು ಹಿಸ್ಟ್ರಿ ಒಳಗೊಂಡಿದೆ. ನಾವು ಅರ್ಥ ಮಾಡಿಕೊಳ್ಳುವ ಪ್ರತಿಯೊಂದು ಜೀವಿಗಳ ವಿಕಾಸವನ್ನು ನಾವು ತಿಳಿದುಕೊಳ್ಳುತ್ತೇವೆ. ದಾಟ್ ವಿ ಅಂಡರ್ಸ್ಟ್ಯಾಂಡ್ ಬೈ ಈಚ್ ಮಾಸ್ ಎಕ್ಸ್ಟೆನ್ಷನ್. ಯಾಕಂದ್ರೆ ನಾವು 6th ಮಾಸ್ ಎಕ್ಸ್ಟೆನ್ಷನ್ ನ ಪ್ರಕ್ರಿಯೆಯಲ್ಲಿ ನಡೀತಿದ್ದೀವಿ. ಆನ್ ಗೋಯಿಂಗ್ ಪ್ರಾಸೆಸ್. ದ ಗ್ರೇಟ್ ಮಾಸ್ ಎಕ್ಸ್ಟೆನ್ಷನ್ ಅದು ಸಂಭವಿಸಿ ಮತ್ತು ಕೆಲವು ಜೀವಿಗಳ ಸಾವಿಗೆ ಕಾರಣವಾಯಿತು. ಆದ್ರೆ ಮನುಷ್ಯರಿಗೆ ಅದು ಆಗಿನ ಸಮಯ ಮತ್ತು ನಾವು ಆಗಿನಿಂದ ಈಗಿನ ಸ್ವರೂಪಕ್ಕೆ ವಿಕಾಸಗೊಂಡಿದ್ದೇವೆ. ವಿತ್ ದಾಟ್ ಈ ಪ್ರೀ ಹಿಸ್ಟಾರಿಕ್ ಪ್ರಾಣಿಗಳ ಲಕ್ಷಾಂತರ ವರ್ಷಗಳ ಇತಿಹಾಸ ಕೊನೆಗೊಂಡಿತ್ತು ಮತ್ತು ಮಾನವರ ಇತ್ತೀಚಿನ ಇತಿಹಾಸ ಆರಂಭವಾಯಿತು. ದಿಸ್ ಎಂಟೈರ್ ಪ್ರೋಸೆಸ್ ನಾವೀಗ 6th ಮಾಸ್ ಎಕ್ಸ್ಟೆನ್ಷನ್ ಕಡೆ ಮೂವ್ ಆಗ್ತಾ ಇದ್ದೀವಿ ಅಂತ ಅಲ್ವಾ? ಸೊ ನೀವು ಹೇಳ್ತಿದ್ದೀರಿ ನಿರಂತರ ಪ್ರೋಸೆಸ್ ಇದು. ಇದನ್ನು ಸ್ಟಾಪ್ ಮಾಡೋಕೆ ಅಥವಾ ಡಿಲೇ ಮಾಡಲು ಏನಾದ್ರೂ ಮಾರ್ಗವಿದೆಯೇ? ಐ ಡೋಂಟ್ ಮೀನ್ ದಟ್. ಇದು ಹಾಗಲ್ಲ 5th ಮಾಸ್ ಎಕ್ಸ್ಟೆನ್ಷನ್ 6th ಮಾಸ್ ಎಕ್ಸ್ಟೆನ್ಷನ್ ಸಂಭವಿಸಬಹುದಂತ ಅಂತಹ ಯಾವುದೇ ಥಿಯರಿ ಇಲ್ಲ. ಬೇಸಿಕ್ಲಿ ಒಬ್ಬ ಪ್ಯಾಲಿಯಂಟಾಲಜಿಸ್ಟ್ ಆಗಿ ನಾನು ಹೇಳ್ತೀನಿ ಮಾಸ್ ಎಕ್ಸ್ಟೆನ್ಷನ್ ಆಗ್ಲೇಬೇಕು. ಯಾಕಂದ್ರೆ ಮಾಸ್ ಎಕ್ಸ್ಟೆನ್ಷನ್ ಆಗದೆ ನ್ಯಾಚುರಲ್ ಎವಲ್ಯೂಷನ್ ಸಾಧ್ಯವಿಲ್ಲ. ಇನ್ ಅ ಸಿಂಪಲ್ ಟರ್ಮ್, ಇಟ್ ಇಸ್ ನಾಟ್ ಮೆಂಟ್ ಫಾರ್ ಒನ್ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್, ಇಟ್ ಈಸ್ ಮೆಂಟ್ ಫಾರ್ ಎವ್ರಿ ಒನ್. ಟು ಅಂಡರ್ಸ್ಟ್ಯಾಂಡ್ ಇಟ್ ಮೋರ್ ಈಸಿಲಿ, ಯಾರು ತುಂಬಾ ಡಾಮಿನೆಂಟ್ ಆಗ್ತಾರೆ ಅವರು ಇನ್ನೊಂದು ರೂಪಕ್ಕೆ ಇವಾಲ್ವ್ ಆಗ್ತಾರೆ. ಉದಾಹರಣೆಗೆ ಮೆಸೊಸೋಯಿಕ್ ಎರಾದ ಕಾಲದಲ್ಲಿ ಡೈನೋಸಾರ್ಸ್ ತುಂಬಾ ಡಾಮಿನೆಂಟ್ ಆಗಿದ್ವು. ಇಟ್ ಸೀಮ್ ಟು ಬಿ ದಟ್ ದೇ ವರ್ ದ ರೂಲರ್ಸ್ ಆಫ್ ದ ಹೋಲ್ ವರ್ಲ್ಡ್. ಸೊ ದೇ ಟೆಂಡ್ ಟು ಇವಾಲ್ವ್ ಇನ್ ಟು ದ ಫಾರ್ಮ್ ಆಫ್ ಬರ್ಡ್ಸ್ ದಟ್ ವಿ ನಾರ್ಮಲಿ ಸಿ ರೈಟ್ ನೌ. ಸೊ ಇದು ಪ್ರಕೃತಿ ಹೇಳುವ ವಿಧಾನ. ನಿಮ್ ಬೂಟ್ಗಳಿಗೆ ನೀವು ದೊಡ್ಡದಾಗಿದ್ರೆ ಅದು ನಿಮ್ಮನ್ನು ಗಾತ್ರಕ್ಕೆ ತರುತ್ತದೆ, ಸೊ ದಟ್ ಯು ಆಲ್ಸೋ ಬಿಕಮ್ ಸ್ಮಾಲರ್. ಇಷ್ಟೆಲ್ಲ ಜ್ಞಾನ ಇಷ್ಟೊಂದು ಕಮ್ಮಿ ಸಮಯದಲ್ಲಿ, ಅದು ಇಷ್ಟೊಂದು ಸರಳ ರೀತಿಯಿಂದ ಬೆರಳೆಣಿಕೆಯಷ್ಟೇ ಜನರು ನಿಮ್ಗೆ ತಿಳಿಸಬಹುದು. ಮತ್ತೊಬ್ಳು 13 ವರ್ಷದ ಹುಡುಗಿ ಇದನ್ನ ಮಾಡಿ ತೋರಿಸಿದಾಳೆ ಅಂದ್ರೆ ನಿಜವಾಗ್ಲೂ ಅವಳೊಬ್ಳು ಭಾರತದ ಜೀನಿಯಸ್. ಹೌದು, ಥ್ಯಾಂಕ್ ಯು ಸೋ ಮಚ್. ನಿಮ್ಗಾಗಿ ಬೈಜೂಸ್ ಯಂಗ್ ಜೀನಿಯಸ್ ನಿಂದ ಒಂದು ಸ್ಪೆಷಲ್ ವಸ್ತು ಕೊಡ್ತಿದ್ದೀವಿ. ದಿಸ್ ಈಸ್ ಫಾರ್ ಯು. ಥ್ಯಾಂಕ್ ಯು. ಈ ಟ್ರೋಫಿ ನಿಮ್ಗೆ ಕೊಡ್ತಿದ್ದೀವಿ ಅಶ್ವಥ, ಬೈಜೂಸ್ ಯಂಗ್ ಜೀನಿಯಸ್ ಪರವಾಗಿ. ಅಶ್ವಥ ವಿಲ್ ಆಲ್ಸೋ ಟೇಕ್ ಹೋಮ್ ದ ಅಮೇಜಿಂಗ್ ಬೈಜೂಸ್ ಕಿಟ್ and also gets a 1-year subscription to Byju's. I really like it. Thank you so much, Ashwatha. Very, very proud of you. Thank you for joining us here on Byju's Young Genius. ಇಲ್ಲಿದ್ಲು ಅಶ್ವಥ ಬಿಜು, ದ ಯಂಗೆಸ್ಟ್ ಪ್ಯಾಲೆಂಟಾಲಜಿಸ್ಟ್ ಆಫ್ ಇಂಡಿಯಾ. ಇವರು ಭೂಮಿಯ ಹೃದಯ ಸೀಳಿ ಪಡೆದರು ಜ್ಞಾನದ ಭಂಡಾರವನ್ನು. ನಾವು ಇದೇ ರೀತಿ ಸಿಗ್ತಾ ಇರೋಣ ಯಂಗ್ ಜೀನಿಯಸ್ ರೊಂದಿಗೆ. ಅವರು ತಮ್ಮ ಪ್ರತಿಭೆಯಿಂದ ನಿಮಗೂ ಮತ್ತು ನಮಗೂ ಹೀಗೆ ಮಾಡ್ತಿದ್ದಾರೆ ಇನ್ಸ್ಪೈರ್. ನಾನು ಆನಂದ್ ನರಸಿಂಹನ್, and I'll see you in the next episode of Byju's Young Genius.